ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಾ ಇದ್ದೀರಿ MR ಪಿಕ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್. ನಾವಿಂದು ಒಂದು ಹೊಸ ಮನೆ ನೋಡಲಿಕ್ಕೆ ಬಂದಿವಿ. ಒಂದು ಮನೆ ಮತ್ತು ಸೈಟ್. ಇದೊಂದು 60 ಸೆಂಟ್ಸ್ ಜಾಗ. ಇದು ಕಂದಲಾಯ ಅಂತ ಹೇಳುವಂಥ ಪ್ರದೇಶ. ಇದು ಪುತ್ತಿಗೆ ಪಂಚಾಯತ್ ಆಗ್ತದೆ, ಮಂಜೇಶ್ವರ ತಾಲೂಕು, ಕಾಸರಗೋಡು ಜಿಲ್ಲೆಯಲ್ಲಿ ಆಗ್ತದೆ. ಇದನ್ನು ನೋಡುವ. ನೋಡಿ, ಇಲ್ಲಿ 60 ಸೆಂಟ್ಸ್ ಜಾಗ, ಒಂದು ಚಂದದ ಮನೆ ಉಂಟು. ಅದಲ್ಲದೆ ಒಂದು 40 ತೆಂಗಿನ ಮರಗಳುಂಟು. ಅದರಲ್ಲಿ ಒಂದು 25 ತೆಂಗಿನ ಮರಗಳು ಹಿಡಿತವೆ ಸರಿಯಾಗಿ, ಮತ್ತು ಕೆಲವು ಹಿಡಿಲಿಕ್ಕೆ ಬಾಕಿ ಉಂಟು. ಹಾಗೆಯೇ ಒಂದು 50 ಅಡಿಕೆ ಮರಗಳು ಉಂಟು. ನೋಡಿ, ಇದರಲ್ಲಿ ಮೈನು ನೀರಿನ ಸೋರ್ಸ್ ಅಂದರೆ ಒಂದು ಬೋರ್ವೆಲ್ ಉಂಟು. ಅದಲ್ಲದೆ ಕುಡಿಲಿಕ್ಕೆ ಇದಕ್ಕೆಲ್ಲ ಸೊರಂಗದ ನೀರು ಕೂಡ ಮೇಲಿಂದ ಬರ್ತಾ ಉಂಟು. ನೋಡುವ ಇದರ ಹೇಗೆ ಉಂಟು ನೋಡುವ. ಈಗ ಇಲ್ಲಿ ತೆಂಗಿನ ಮರಗಳು. ಇದೊಂದು ಹಳೆಯ ಮನೆ ಅವರದ್ದು ಮೊದಲಿಂದ. ಅದು ಮೊದಲನೇ ಮನೆ ಮುರಿಲಿಲ್ಲ ಅಂತೆ, ಹೊಸ ಮನೆ ಚಂದ ಕಟ್ಟಿದ್ದಾರೆ. ನೋಡಿ, ಇದು ಅದರಲ್ಲಿ ಹಲಸಿನ ಮರಗಳು ಉಂಟು, ಮಾವಿನ ಮರಗಳು ಉಂಟು. ಇದು ಸೊರಂಗದಿಂದ ಬರುವಂಥ ನೀರು ಮೇಲೆ ಸೊರಂಗ ಉಂಟಂತೆ, ಹಾಗೆ ಮೇಲೆ ನೀರು ಉಂಟು. ಹಾಗೆ ಜಲನಿಧಿಯದ್ದು ಕೂಡ ನೀರು ಎಕ್ಸ್ಟ್ರಾ ಬೇರೆ ಉಂಟಂತೆ, ಅವರು ತೆಗೆಯೋದಿಲ್ಲ ಅಂತೆ. ಬೇಕಿದ್ದರೆ ತೆಗಿಬೋದು, ನೀರಿನ ವ್ಯವಸ್ಥೆ ಬೇಕಿದ್ದರೆ. ಅದು ಸೊರಂಗದ ನೀರೇ ಅವರಿಗೆ ಬೇಕಾದಷ್ಟು ಬರ್ತದೆ ಅಂತೆ ಕುಡಿಲಿಕ್ಕೆ. ಹಾಗೆ ನೋಡಿ, ಇಲ್ಲಿಯವರೆಗೆ ಇದು ಕಂದೆಲ ಹೋಗುವ ರೋಡಿನ ಮೇಲ್ಭಾಗ ಆಗ್ತದೆ. ಕಂದೆಲಾಯ ಅಂತ ಹೇಳಿ ಪ್ಲೇಸಿನ ಹೆಸರು. ಇದು ರೋಡಿನ ಮೇಲ್ಭಾಗ ಫುಲ್ಲು, ಕೆಳಗಿನ ಸೈಡಲ್ಲಿ ಫುಲ್ಲು ರೋಡ್ ಹೋಗ್ತಾ ಉಂಟು. ದಕ್ಷಿಣದ ಭಾಗದಲ್ಲಿ ಕೆಳಗೆ ರೋಡ್ ಫುಲ್ಲು ಹೋಗ್ತಾ ಉಂಟು. ಇಲ್ಲಿಯವರೆಗೆ ಇರುವಂಥದ್ದು. ಇದರಲ್ಲಿ ರಂಬುಟಾನ್ ಉಂಟು, ಜಾಯಿಕಾಯಿ ಕೂಡ ಉಂಟು ಮರ. ಹಾಗೆ ಹಲಸಿನ ಮರಗಳುಂಟು, ಎಲ್ಲ ಕಾಣ್ತಾ ಉಂಟು. ನಾವು ಆಚೆ ಹೋಗುವ. ಇದು ಖಂಡಿತ ಅಲ್ಲ, ಕೆಳಗೆ ಹೋಗಬೇಕಿದ್ರೆ ಈ ಸೈಡಾಗಿ ಕೆಳಗೆ ಹೋಗುವ. ಬನ್ನಿ. ಇಲ್ಲಿ ಬರುವಾಗ ಇದು ನಮಗೆ ಇಲ್ಲಿ ರೋಡ್ ನೋಡ್ಬೋದು. ಇದು ರೋಡ್ ನೋಡ್ಬೋದು. ಇಲ್ಲಿ ಕೆಳಭಾಗದಲ್ಲಿ ರೋಡ್, ಇಷ್ಟು ಇದರ ಕೆಳಭಾಗದಲ್ಲಿ ರೋಡ್ ಉಂಟು. ಡಾಮರ್ ರೋಡ್ ಪಾಸ್ ಆಗ್ತಾ ಉಂಟು. ಇದು ಧರ್ಮದರ್ಕ ಸ್ವಲ್ಪ ಕೆಳಗಿಂದ ಬರುವಂತಹ ರೋಡು. ನೋಡಿ, ಇಲ್ಲಿ ಟೋಟಲ್ ಆಗಿ 40 ತೆಂಗಿನ ಮರಗಳು, ಹಾಗೆ ಅಡಿಕೆ ಮರಗಳೊಂದು 50, ಮಾವಿನ ಮರ ಉಂಟು, ಕಸಿ ಮಾವಿನ ಮರಗಳುಂಟು. ನೋಡಿ, ಇನ್ನು ಆಚೆ ಹೋಗುವ. ಇದರ ಆ ಭಾಗವನ್ನು ನೋಡುವ. ಬಾಳೆ ಗಿಡಗಳು ಕೂಡ ಉಂಟು. ಮನೆಯವರು ತುಂಬ ಟೈಮ್ ಆಗಲಿಲ್ಲ ಕಾಣ್ತದೆ, ಹೊಸತ್ತು ಕಟ್ಟಿದ್ದ ಹಾಗೆ ಉಂಟು. ಅದು ಕೇಳಿಕೊಳ್ಳು. ಮನೆಯನ್ನು ತುಂಬ ಚೆಂದ ಮಾಡಿ ಕಟ್ಟಿದ್ದಾರೆ. ಪೇರಳೆ ಮರಗಳುಂಟು. ನೀರು ಕೃಷಿಗೆ ಬೇಕಾದಷ್ಟು ಬೋರಲ್ಲಿ ಕೂಡ ಸಿಗ್ತದಂತೆ. ಹಲಸಿನ ಮರಗಳು, ಹಲಸು ಕೂಡ ಬೇಕಾದಷ್ಟು ಆಗ್ತದೆ ಹೇಳ್ತಾರೆ. ರಂಬುಟಾನ್ ಗಿಡ ಉಂಟು ಮರ. ಹಾಗೆ ಸಪೋಟ ಉಂಟು, ಪೇರಳೆಗಳಾಗ್ತದೆ. ನುಗ್ಗೆಯದು ಕೂಡ ಮರ ಉಂಟು. ನುಗ್ಗೆ ಇದು ಹೊಸ ಮನೆ. ಇದು 1200 ಸ್ಕ್ವೇರ್ ಫೀಟ್ ಮನೆ ಅಂತೆ. ಮನೆ ಚಂದ ಮಾಡಿ ಕಟ್ಟಿದ್ದಾರೆ. ಹಾಗೆ ಇದು ಕೃಷಿ. ನೋಡಿ, ಇಲ್ಲಿ ಈ ಡಾಮರ್ ರೋಡಿಂದ ಇಲ್ಲಿ ಮೇಲೆ ಬರಲಿಕ್ಕೆ ರೋಡು ಹೀಗೆ ಉಂಟು. ರೋಡ್ ನೋಡುವ. ಎಂಟ್ರನ್ಸ್ ಮಾವಿನ ಮರ ಉಂಟು. ಇಲ್ಲಿ ಮಾವಿನ ಗಿಡಗಳು ತುಂಬ ಉಂಟು, ಕಸಿ ಮಾವಿನ ಗಿಡಗಳು. ನೋಡಿ, ಇದು ಡಾಮರಿಂದ ಈಚೆ ಬರುವಂಥ ದಾರಿ. ತೆಂಗಿನಲ್ಲಿ ತೊಂದರೆ ಇಲ್ಲ, ಫಸಲು ಹಿಡಿಲಿಕ್ಕೆ ಕೆಲವು ಸ್ಟಾರ್ಟ್ ಆಗಿದೆ, ಕೆಲವು ಆಗ್ತಾ ಉಂಟು. ತೆಂಗು ಇಲ್ಲಿ ಚಂದ ಮಾಡಿ ರೋಡ್ನ 2 ಸೈಡಲ್ಲಿ ಕ್ರೋಟನೆಲ್ಲ ನಟ್ಟು ಚಂದ ಮಾಡಿದ್ದಾರೆ. ಕ್ರೋಟನ್ ಹೂವಿನ ಗಿಡಗಳೆಲ್ಲ. ಹಾಗೆ ಮಂಗಳ ಅಡಿಕೆ ಗಿಡಗಳು ಕೂಡ ಒಳ್ಳೆಯದುಂಟು. ಇನ್ನು ಇದು ನೋಡ, ಮನೆಯ ಈ ಸೈಡ್ ಹೀಗೆ ಉಂಟು. ನೋಡುವ, ಇಲ್ಲಿ ಎಲ್ಲ ಶೀಟ್ ಹಾಕಿ ಚಂದ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಇದು ಕಿಚನ್ನಿಂದ ಹೊರಗೆ ಬರುವ ಸಂಗತಿ. ಇದು ಮನೆಯ ಬಾಗಿಲು ಪಶ್ಚಿಮಕ್ಕೆ ಉಂಟು.
ಇದು ಉತ್ತರದ ಭಾಗ ಆಗ್ತದೆ. ಉತ್ತರ ದಿಕ್ಕಿಗೆ ಅಡಿಗೆಯ ಇದೆಲ್ಲ ಹೀಗೆ ತೋರಿಸ್ತಾರೆ. ಒಳಗಡೆ ಅಡಿಗೆ ಸ್ಟಾಕ್ ರೂಮ್ ಎಲ್ಲ ಇರುವಂಥದ್ದು. ಇಲ್ಲಿ ಹೊರಗೆ ಬಂದು ಐಟಮ್ ಇಡಲಿಕ್ಕೆಲ್ಲ ಈ ರೀತಿ ವ್ಯವಸ್ಥೆ. ಇನ್ನು ಹಳೆಯ ಮನೆ ಹಾಗೆ ಉಂಟು, ಹಳೆಯ ಮನೆ ಹಾಗೆ ಉಂಟು. ಇನ್ನು ಮನೆಯ ಒಳಗೆ ನೋಡುವ, ಮನೆಯ ಒಳಗೆ ಹೇಗೆ ಏನು ಉಂಟು ನೋಡುವ. ಮನೆ ಗ್ರೈನೆಟ್ ಎಲ್ಲ ಹಾಕಿ ಚೆಂದ ಮಾಡಿ ಕಟ್ಟಿದ್ದಾರೆ, ತುಂಬ ಚೆಂದಾಗಿ ಉಂಟು. 1200 ಸ್ಕ್ವೇರ್ ಫೀಟಿನ ಮನೆ. ಇದರಲ್ಲಿ 2 ಬೆಡ್ರೂಮ್ಗಳುಂಟು. ಇದು ಇದು ನೋಡಿ, ಇದು ಎಂಟ್ರನ್ಸ್ ಹಾಲ್. ಇದು ಎಂಟ್ರನ್ಸ್, ಬಂದವರಿಗೆ ಕೂತ್ಕೊಳ್ಳಿಕ್ಕಿದೆ ಕೆಲವು ವ್ಯವಸ್ಥೆಗಳು. ಆನಂತರ ನಾವು ಇದು ಡೈನಿಂಗ್ ಹಾಲ್ ಅಂತ ಹೇಳ್ತೇವೆ. ಡೈನಿಂಗ್ ಹಾಲ್ ಆಗಿ ಇಲ್ಲಿ ಒಂದು ಕಿಚನ್ ವ್ಯವಸ್ಥೆ. ಕಿಚನ್ ಸ್ಟಾಕ್ ರೂಮ್, ಮತ್ತು ಹೊರಗೆ ಹೋಗ್ಲಿಕ್ಕೆ ದಾರಿ, ಅಲ್ಲಿ ವಾಶ್ರೂಮ್ ಎಲ್ಲ ಉಂಟು. ಸ್ಟಾಕ್ ರೂಮ್, ವಾಶ್ರೂಮ್ ಎಲ್ಲ ಉಂಟು. ಕಿಚನ್ ಕೂಡ ತುಂಬ ಚಂದವಾಗಿ ಸೆಟ್ ಮಾಡಿದ್ದಾರೆ, ತುಂಬ ಒಳ್ಳೆಯದುಂಟು ಕಿಚನ್. ಹಾಗೆ ಈ ಡೈನಿಂಗ್ ಹಾಲ್ನಿಂದ ಈಚೆ ಬಂದರೆ ಇಲ್ಲಿ 2 ಬೆಡ್ರೂಮ್ಗಳುಂಟು. 2 ಬೆಡ್ರೂಮ್ಗಳು. ಈ 2 ಬೆಡ್ರೂಮ್ಗಳ ಮಿಡ್ಲಲ್ಲಿ ವಾಶ್ರೂಮ್ ಉಂಟು. 2 ಬೆಡ್ರೂಮ್ಗಳಿಗೆ ಸೆಟ್ಟಾಗಿ ಮಿಡ್ಲಲ್ಲಿ ವಾಶ್ರೂಮ್ ಉಂಟು ನೋಡಿ. ಇದು ಇನ್ನೊಂದು ಬೆಡ್ರೂಮ್, ಅದು ಕೂಡ ತುಂಬ ಚಂದ ಮಾಡಿ ಸೆಟ್ ಮಾಡಿದ್ದಾರೆ. ಹಾಗೆ ಅದಾಗಿ ಇನ್ನು ನಮಗೆ ಸ್ಲಾಪಿನ ಮೇಲೆ ಹೋಗಬೇಕಿದ್ರೆ ಇಲ್ಲಿ ಚಂದದ ಒಂದು ಸ್ಟೆಪ್ ಮಾಡಿಟ್ಟಿದ್ದಾರೆ ಸ್ಲ್ಯಾಪಿನ ಮೇಲೆ ಹೋಗಲಿಕ್ಕೆ. ಇನ್ನು ಮೇಲೆ ಏನಾದರೂ ಮಾಡಬೇಕಿದ್ರೆ ಮಾಡ್ಬೋದು. ಹಾಗೆ ಒಂದು ಚಂದದ ಮನೆ. ಇದು ಟೋಟಲ್ 1200 ಸ್ಕ್ವೇರ್ ಫೀಟ್ ಇರುವಂತಹ ಮನೆ. ಈ ಜಾಗ ಬರುವಂಥದ್ದು ಕಂದಾಲಯ ಅಂತ ಹೇಳುವ ಜಾಗ. ಇದು ಪುತ್ತಿಗೆ ಪಂಚಾಯತ್ತು, ಮಂಜೇಶ್ವರ ತಾಲೂಕು ಆಗ್ತದೆ, ಕಾಸರಗೋಡು ಜಿಲ್ಲೆ ಆಗ್ತದೆ, ಕೇರಳ ಸ್ಟೇಟ್ ಆಗ್ತದೆ. ಇದು 1200 ಸ್ಕ್ವೇರ್ ಫೀಟ್ನ ಮನೆ ಮತ್ತು 60 ಸೆನ್ಸ್ ಜಾಗ, ತೋಟ ಎಲ್ಲ ಸೇರಿ ಇದನ್ನು 35 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ. ಮನೆ ತುಂಬ ಚೆಂದ ಉಂಟು. ಅವರೀಗ ಬೇರೆ ಒಂದು ಕಡೆ ಮನೆ ಕಟ್ಟುವ ಯೋಚನೆಯಲ್ಲಿದ್ದಾರೆ, ಅಂದರೆ ಕೈಯಾರು ಅಂತ ಹೇಳುವ ಪ್ಲೇಸಲ್ಲಿ. ಹಾಗೆ 2 ಕಡೆ ಬೇಡ, ಒಂದು ಕಡೆ ಸಾಕು ಅಂತ ಹೇಳಿ ಅವರು ಈ ಜಾಗವನ್ನು ಕೊಡ್ತಾ ಇದ್ದಾರೆ. ಹಾಗೆ ಇಂಟ್ರೆಸ್ಟ್ ಇದ್ದವರು ನಾವು ಕೆಳಗೆ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ನಮೂದಿಸುತ್ತೇವೆ. ಇದನ್ನು ವಿಚಾರಿಸಿದರೆ ಆಯಿತು. ಧನ್ಯವಾದಗಳು.